ಭಾರತದ ಜಲಪ್ರದೇಶದ ಗಡಿಯ ಸಮೀಪ ಹಿಂದೂ ಮಹಾಸಾಗರದಲ್ಲಿ ಇರಾನ್ನ ಯುದ್ಧ ನೌಕೆ ಐರಿಸ್ ದೇನವನ್ನ ಅಮೆರಿಕ ಮುಳುಗಿಸಿದೆ. ಅಮೆರಿಕ ಇದನ್ನ ಒಂದು ಪ್ರಮುಖ ಗೆಲುವು ಅಂತ ಹೇಳ್ತಾ ಇರುವಾಗ ಈ ಪರಿಸ್ಥಿತಿ ಭಾರತಕ್ಕೆ ಹೆಚ್ಚು ಮುಜುಗರವನ್ನು ಉಂಟು ಮಾಡ್ತಾ ಇದೆ. ಸರ್ಕಾರದ ಬೆಂಬಲಿಗರು ಕೂಡ ಇರಾನ್ ಯುದ್ಧ ನೌಕೆ ಭಾರತದ ಮೇಲೆ ನಂಬಿಕೆ ಇಟ್ಟು ಬಂದಿತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಭಾರತ ಈಗ ಯಾಕೆ ಮೌನವಾಗಿದೆ? ಇದು ಕ್ಷುಲ್ಲಕ ಪ್ರಶ್ನೆ ಅಲ್ಲ. ಭಾರತದ ಮಾಹಿತಿ ಆಧಾರದ ಮೇಲೆ ಅಮೆರಿಕ ಇರಾನ್ ಯುದ್ಧ ನೌಕೆಯನ್ನ ಮುಳುಗಿಸ್ತಾ ಅನ್ನುವಂತಹ ಒಂದು ಅನುಮಾನಕ್ಕೆ ಉತ್ತರ ಸಿಗಬೇಕಾಗಿದೆ. ಐರಿಸ್ ದೇನ ಮೇಲಿನ ದಾಳಿಯ ಬಗ್ಗೆ ಇರಾನ್ ವಿದೇಶಾಂಗ ಸಚಿವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಇರಾನ್ ಗಡಿಯಿಂದ 2000 ಕಿಲೋಮೀಟರ್ ದೂರದಲ್ಲಿ ಯುದ್ಧ ನೌಕೆಯ ಮೇಲೆ ಅಮೆರಿಕ ದಾಳಿ ಮಾಡಿದೆ ಅಂತ ಅವರು ಬರೆದಿದ್ದಾರೆ. ಭಾರತೀಯ ನೌಕಾಪಡೆಯ ಅತಿಥಿಯಾಗಿದ್ದಂತಹ ಐರಿಸ್ ದೇನ ನೌಕೆಯಲ್ಲಿ 130 ನಾವಿಕರಿದ್ರು. ಅಂತಾರಾಷ್ಟ್ರೀಯ ಜಲಪ್ರದೇಶದಲ್ಲಿ ಯಾವುದೇ ಎಚ್ಚರಿಕೆಯನ್ನ ನೀಡದೇನೆ ಅದರ ಮೇಲೆ ದಾಳಿ ಮಾಡಲಾಗಿದೆ. ಐರಿಸ್ ದೇನ ಮೇಲಿನ ದಾಳಿಗಾಗಿ ಅಮೆರಿಕ ಒಂದು ದಿನ ವಿಷಾದಿಸಬೇಕಾಗುತ್ತೆ ಅಂತ ಇರಾನ್ ವಿದೇಶಾಂಗ ಸಚಿವರು ತಮ್ಮ ಟ್ವೀಟ್ ನಲ್ಲಿ ಹೇಳಿದ್ದಾರೆ. ಭಾರತ ತನ್ನ ಹಿಂದೂ ಮಹಾಸಾಗರದ ರಕ್ಷಕ ಅಂತ ಕರೆದುಕೊಳ್ಳುತ್ತೆ. ಹಾಗಾದ್ರೆ ತನ್ನ ಗಡಿಯ ಪಕ್ಕದಲ್ಲೇನೆ ಇರಾನ್ ಯುದ್ಧ ನೌಕೆಯನ್ನ ಅಮೆರಿಕ ಮುಳುಗಿಸಿದ್ರೆ ಭಾರತ ಆಕ್ಷೇಪಿಸೋದು ಬೇಡವಾ? ಅಮೆರಿಕವನ್ನ ಟೀಕೆ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ತನ್ನ ಅತಿಥಿಯಾಗಿ ಬಂದಂತ ಯುದ್ಧ ನೌಕೆಗೆ ಹೀಗಾಗಿರೋದ್ರ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸುವಂತ ಸ್ಥಿತಿಯಲ್ಲೂ ಕೂಡ ಭಾರತ ಇಲ್ವಾ ಇವತ್ತು? ಅದೇ ನೌಕೆಯನ್ನ, ಅದೇ ನಾವಿಕರನ್ನ ಕೆಲ ದಿನಗಳ ಹಿಂದೆ ಭಾರತ ಬರಮಾಡಿಕೊಂಡಿತ್ತು. ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡೋದಾಗಿ ಬೆದರಿಕೆಯನ್ನು ಹಾಕಿದ ನಂತರ ಕೂಡ ಇರಾನ್ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಶಹರಾಮ್ ಇರಾನಿ ಭಾರತಕ್ಕೆ ಭೇಟಿಯನ್ನ ನೀಡಿದ್ರು. ಮತ್ತೆ ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ದಿನೇಶ್ ಕೆ ತ್ರಿಪಾಠಿ ಅವರನ್ನ ಭೇಟಿಯಾಗಿದ್ರು. ಈ ಸ್ನೇಹದ ಭಾವನೆಯಿಂದಾದ್ರೂ ಭಾರತ ವಿಷಾದವನ್ನು ವ್ಯಕ್ತಪಡಿಸಬೇಕಾಗಿತ್ತಲ್ವಾ? ವಿಷಾದ ವ್ಯಕ್ತಪಡಿಸೋದ್ರಿಂದ ಸಂಬಂಧಗಳೇನಾದ್ರೂ ಹಾಳಾಗತ್ವಾ? ಹಾಗಂದ್ರೆ ಈ ವಿದೇಶಿ ಸಂಬಂಧಗಳಲ್ಲಿ ಏನು ಉಳ್ಕೊಂಡಿದೆ? ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಭಾರತ ಇನ್ನೂ ಅಧಿಕೃತ ಪ್ರತಿಕ್ರಿಯೆಯನ್ನ ನೀಡದೇ ಇರೋದು ಆಶ್ಚರ್ಯಕರವಾಗಿದೆ ಅಂತ ಹೇಳಿದ್ದಾರೆ. ಜಗತ್ತು ಅಸ್ಥಿರ ಹಂತವನ್ನ ಪ್ರವೇಶ ಮಾಡಿದೆ ಅಂತ ರಾಹುಲ್ ಗಾಂಧಿ ಅವರು ಕೂಡ ಟ್ವೀಟ್ ಅನ್ನು ಮಾಡಿದ್ದಾರೆ. ಈ ಸಂಘರ್ಷ ನಮ್ಮ ಹಿತ್ತಲಿಗೆನೆ ಬಂದಿದೆ. ಹಿಂದೂ ಮಹಾಸಾಗರದಲ್ಲಿ ಇರಾನಿನ ಯುದ್ಧ ನೌಕೆ ಮುಳುಗಿದೆ. ಆದ್ರೂ ಕೂಡ ಪ್ರಧಾನಿ ಏನನ್ನೂ ಹೇಳಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಇಂಥ ಸಮಯದಲ್ಲಿ ಸ್ಟೀರಿಂಗ್ ವೀಲ್ ಮೇಲೆ ಕೈ ಸ್ಥಿರವಾಗಿರೋದು ಅತ್ಯಗತ್ಯ. ಆದ್ರೆ ಭಾರತದ ಪ್ರಧಾನಿ ನಮ್ಮ ಕಾರ್ಯತಂತ್ರದ ಸ್ವಾಯತ್ತತೆಯನ್ನ ಬಿಟ್ಟುಕೊಟ್ಟ ಹಾಗೆ ರಾಜಿ ಮಾಡ್ಕೊಂಡಂತಹ ಪ್ರಧಾನಿ ಆಗಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದಾರೆ. ಭಾರತದ ಪ್ರಧಾನಿ ಮೋದಿ ಸ್ವತಂತ್ರ ನಿರ್ಧಾರವನ್ನ ತೆಗೆದುಕೊಳ್ಳೋರಲ್ಲ, ರಾಜಿಗೆ ತಲೆಬಾಗುವಂತ ನಾಯಕರಾಗಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇರಾನಿನ ಮಿನಾಬ್ ನಗರದಲ್ಲಿ ಇಸ್ರೇಲ್ ಮತ್ತೆ ಅಮೆರಿಕ ಬಾಲಕಿಯರ ಶಾಲೆಯ ಮೇಲೆ ಬಾಂಬ್ ದಾಳಿಯನ್ನ ನಡೆಸಿದ್ವು. 7 ರಿಂದ 12 ವರ್ಷ ವಯಸ್ಸಿನ 165 ಹುಡುಗಿಯರು ಮೃತಪಟ್ಟರು. ಆದ್ರೆ ಭಾರತ ಇದನ್ನು ಕೂಡ ಖಂಡಿಸಲಿಲ್ಲ. ಕಡೆಗೆ ಭಾರತದ ನೌಕಾ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಂತಹ ಇರಾನಿನ ಐರಿಸ್ ದೇನವನ್ನ ಅಮೆರಿಕ ಹೊಡೆದುರುಳಿಸಿದ್ರ ಬಗ್ಗೆಯೂ ಕೂಡ ಒಂದು ವಿಷಾದವನ್ನ ವ್ಯಕ್ತಪಡಿಸೋದಿಕ್ಕೂ ಭಾರತ ವಿಫಲ ಆಯಿತು. ಯಾವುದರೆದ್ರು ಭಾರತ ಮಣಿದಾಗಿದೆಯೋ ಆ ಅಮೆರಿಕ ಮಾತ್ರ ಭಾರತದ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸೋದಿಲ್ಲ. ತನ್ನ ಇಚ್ಛೆ ಹಾಗೆ ಸುಂಕಗಳನ್ನ ವಿಧಿಸುತ್ತೆ ನಮ್ಮ ಮೇಲೆ. ಅದು ಭಾರತದ ಜಲಗಡಿಯ ಸಮೀಪನೇ ಅದರ ಅತಿಥಿಗಳನ್ನ ಕೊಲ್ಲುತ್ತೆ. ಇದು ವಿದೇಶಗಳಲ್ಲಿ ಮತ್ತೆ ಭಾರತದಲ್ಲಿ ಭಾರತದ ಹೆಸರಿಗೆ ಕಳಂಕ ಉಂಟು ಮಾಡ್ಲಿಲ್ವಾ? ವಿದೇಶಗಳಲ್ಲಿ ಭಾರತದ ಖ್ಯಾತಿಯನ್ನ ಹಾಳು ಮಾಡ್ಲಾಗ್ತಾ ಇದೆ ಅಂತ ವಿರೋಧ ಪಕ್ಷದ ಮೇಲೆ ದಾಳಿ ಮಾಡೋರು ಈಗೇನ್ ಹೇಳ್ತಾರೆ? ಈ ಘಟನೆ ಭಾರತದ ರಾಜತಾಂತ್ರಿಕ ದೌರ್ಬಲ್ಯ ಮತ್ತೆ ತಪ್ಪುಗಳನ್ನ ಎತ್ತಿ ತೋರಿಸ್ತಾ ಇಲ್ವಾ? ಇದು ಭಾರತದ ನೈತಿಕ ಧೈರ್ಯದ ಕೊರತೆಯನ್ನ ಮತ್ತೊಮ್ಮೆ ಬಹಿರಂಗಪಡಿಸಿದಾಗಲ್ವಾ? ಫೆಬ್ರವರಿ 18 ರಿಂದ 26 ನಡೆದಂತಹ ಅಂತಾರಾಷ್ಟ್ರೀಯ ಫ್ಲೀಟ್ ರಿವ್ಯೂ ಮತ್ತೆ ಮಿಲನ್ ಸಮರಾಭ್ಯಾಸದಲ್ಲಿ ಭಾಗವಹಿಸೋದಿಕ್ಕೆ ಐರಿಸ್ ದೇನ ಯುದ್ಧ ನೌಕೆ ಭಾರತಕ್ಕೆ ಬಂದಿತ್ತು. ವಿಶಾಖಪಟ್ಟಣದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಅಮೆರಿಕ ಕೂಡ ಭಾಗವಹಿಸಿತ್ತು. ಆದ್ರೆ ಕೊನೆಯಲ್ಲಿ ಅದು ತನ್ನ ಯುದ್ಧ ನೌಕೆಯನ್ನ ಹಿಂತೆಗೆದುಕೊಂಡಿತ್ತು. ಆದ್ರೆ ಇರಾನ್ ಮಾತ್ರ ಭಾರತದ ಮೇಲೆ ನಂಬಿಕೆ ಇಟ್ಟು ಬಂದಿತ್ತು. ಐರಿಸ್ ದೇನ ಮೇಲಿನ ದಾಳಿ ಭಾರತದ ಭೂ ಪ್ರದೇಶದೊಳಗೆ ಸಂಭವಿಸಿಲ್ಲ. ಆ ಸ್ಥಳ ಶ್ರೀಲಂಕಾದ ಗ್ಯಾಲೆಯಿಂದ ಸುಮಾರು 40 ನಾಟಿಕಲ್ ಮೈಲ್ಗಳಷ್ಟು ದೂರದಲ್ಲಿದೆ. ಆದ್ರೆ ಭಾರತದಿಂದ ಹೆಚ್ಚು ದೂರದಲ್ಲಿ ಇಲ್ಲ. ಅದು ಕನ್ಯಾಕುಮಾರಿಯಿಂದ ಸುಮಾರು 300 ಕಿಲೋಮೀಟರ್ ದೂರದಲ್ಲಿದೆ. ಫೆಬ್ರವರಿ 28ರಂದು ಯುದ್ಧ ಘೋಷಣೆಯ ನಂತರ ಇರಾನಿನ ಯುದ್ಧ ನೌಕೆ ಭಾರತದಿಂದ ಯಾವುದೇ ಸಹಾಯವನ್ನ ಪಡಿಲಿಲ್ಲ ಅಂತ ಮೂಲಗಳು ತಿಳಿಸಿವೆ. ಅಮೆರಿಕ ಭಾರತದ ಗಡಿಯ ಬಳಿಯೇ ದಾಳಿ ಮಾಡಿ ಇರಾನಿ ಹಡಗನ್ನ ನಾಶ ಮಾಡಿರುವಾಗಲೂ ಕೂಡ ಭಾರತ ಮೌನವಾಗಿರೋದಕ್ಕೆ ತಜ್ಞರು ಅಚ್ಚರಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೌನ ರಾಜತಾಂತ್ರಿಕತೆ ಅಲ್ಲ, ಭಾರತವನ್ನ ಮೂಲೆ ಗುಂಪು ಮಾಡಲಾಗ್ತಾ ಇದೆ ಅಂತ ಮಾಜಿ ರಾಯಭಾರಿ ಕೆಸಿ ಸಿಂಗ್ ಹೇಳಿದ್ದಾರೆ. ಭಾರತದಲ್ಲಿ ನೌಕಾಪಡೆಯಿಂದ ರಕ್ಷಣಾ ತಜ್ಞರವರೆಗೆ ಐರಿಸ್ ದೇನ ಮೇಲಿನ ದಾಳಿಯ ಬಗ್ಗೆ ಪ್ರಶ್ನೆಗಳಿದ್ದಿವೆ. ಈಗ ಇರಾನಿನ ಬೆಂಗಾವಲು ಪಡೆಯ ಮೆರವಣಿಗೆ ವಿಡಿಯೋಗಳು ಅಂತರ್ಜಾಲದಲ್ಲಿ ವೈರಲ್ ಆಗಿವೆ. ಭಾರತ ತನ್ನದೇ ಆದಂತಹ ನೆರೆಹೊರೆಯಲ್ಲಿ ನಡೆದಂತಹ ಈ ಘಟನೆಯನ್ನ ದೃಢೀಕರಿಸೋದಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಅಮೆರಿಕ ಅದನ್ನ ದೃಢಪಡಿಸಿದೆ. ಇದು ಸಾಮಾನ್ಯ ಘಟನೆ ಅಲ್ಲ. ಇದು ಸಾಮಾನ್ಯ ಘಟನೆ ಏನಾದರೂ ಆಗಿದ್ರೆ ಅಮೆರಿಕದ ಯುದ್ಧ ಕಾರ್ಯದರ್ಶಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅದನ್ನ ಅಮೆರಿಕದ ಪ್ರಮುಖ ಯಶಸ್ಸು ಅಂತ ಬಣ್ಣಿಸ್ತಾ ಇರಲಿಲ್ಲ.
ಭಾರತದ ಮೌನ ನಿಜಕ್ಕೂ ಕಳವಳಕಾರಿಯಾಗಿದೆ. ಭಾರತ ಹಿಂದೂ ಮಹಾಸಾಗರದಲ್ಲಿ ಭದ್ರತಾ ಪಾಲುದಾರ ಅಂತ ಹೇಳ್ಕೊಳ್ತಾ ಇರುವಾಗ ಇರಾನ್ ಯುದ್ಧ ನೌಕೆ ಮೇಲೆ ದಾಳಿ ನಡೆದಾಗ ಭಾರತ ಮಾನವೀಯ ನೆರವನ್ನು ನೀಡ್ತಾ ಅಲ್ಲಿ इन रूट्स की सुरक्षा में इंडियन नेवी भारतीय महासागर की गार्डियन की तरह तैनात है साहब. आप ये काम कर रहे हैं. ಶ್ರೀಲಂಕಾದ ಗ್ಯಾಲೆ ನಗರದಿಂದ 40 ನಾಟಿಕಲ್ ಮೈಲ್ಗಳಷ್ಟು ದೂರದಲ್ಲಿ ಈ ಒಂದು ದಾಳಿ ನಡೆದಾಗ ಶ್ರೀಲಂಕಾ ಪಡೆಗಳು ರಕ್ಷಣೆಗೆ ಬಂದವು. ಭಾರತೀಯ ನೌಕಾಪಡೆ ಈ ಇಡೀ ಪ್ರದೇಶದಲ್ಲಿ ಜಾಗತಿಕ ಭದ್ರತಾ ಪಾಲುದಾರನಾಗಿ ಕೆಲಸ ಮಾಡುತ್ತೆ ಅನ್ನುವಂಥ ಮೋದಿ ಅವರ ಭಾಷಣಕ್ಕೆ ಏನಾದರೂ ಅರ್ಥ ಇದೆಯಾ? ಈಗ ಇರಾನಿನ ಯುದ್ಧ ನೌಕೆ ಮುಳುಗಿದ ಸುದ್ದಿ ಪ್ರಕಟವಾದ ದಿನ ಮೋದಿ ಫ್ರೆಂಚ್ ಅಧ್ಯಕ್ಷರ ಹೋಳಿ ಸಂದೇಶಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಅದೇ ದಾಳಿ ಫ್ರಾನ್ಸ್ ಕರಾವಳಿಯಲ್ಲಿ ಏನಾದರೂ ನಡೆದಿದ್ದರೆ ಮ್ಯಾಕ್ರನ್ ಇಷ್ಟೊತ್ತಿಗಾಗಲೇ ಹೇಳಿಕೆಯನ್ನ ನೀಡ್ತಾ ಇರಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಪತ್ರಕರ್ತ ರವೀಶ್ ಕುಮಾರ್ ಅವರು ಎತ್ತಿದ್ದಾರೆ. ಅಮೆರಿಕ ತನ್ನ ಪ್ರದೇಶದ ಮೇಲೆ ದಾಳಿ ಮಾಡಿಲ್ಲ ಅಂತ ಹೇಳ್ಕೊಂಡು ಭಾರತ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಭಾರತ ರಕ್ಷಿಸೋದಾಗಿ ಹೇಳ್ಕೊಳ್ಳುವಂತ ಈ ಹಿಂದೂ ಮಹಾಸಾಗರದ ಸಾರ್ವಭೌಮತ್ವದ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಇಂಥ ಸ್ಥಿತಿಯಲ್ಲಿ ಭಾರತ ಹಿಂದೂ ಮಹಾಸಾಗರದಲ್ಲಿ ಯಾವುದೇ ರೀತಿಯ ನಾಯಕತ್ವವನ್ನು ನೀಡೋದಿಕ್ಕೆ ಸಾಧ್ಯ ಇದೆಯಾ? ಮಡಿಲ ಮೀಡಿಯಾ ಯಾಕೆ ಪ್ರಶ್ನೆಗಳನ್ನ ಕೇಳೋದಿಲ್ಲ? ಪ್ರಧಾನಿಯಂತೂ ಈ ದಾಳಿಯ ವಿರುದ್ಧ ಮಾತಾಡೋದಿಕ್ಕಂತೂ ಸಾಧ್ಯನೇ ಇಲ್ಲ. ಇನ್ನು ರಕ್ಷಣಾ ತಜ್ಞ ಬ್ರಹ್ಮ ಚಲಾನಿ ಈ ದಾಳಿಯ ಬಗ್ಗೆ ಬರೆದಿದ್ದಾರೆ. ನೌಕಾ ಸಂಬಂಧಗಳಲ್ಲಿ ಕಾರ್ಯಕ್ರಮದ ನಂತರ ಅತಿಥಿಗಳ ಮೇಲೆ ದಾಳಿ ಮಾಡೋದು ಅತಿಥೇಯರಿಗೆ ಅವಮಾನ ಅಂತ ಅವ್ರು ಹೇಳಿದ್ದಾರೆ. ಇದು ಭಾರತ ಸುರಕ್ಷೆ ನೀಡುತ್ತೆ ಅಂತ ನಂಬೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಭಾಗವಹಿಸುವಂತ ನೌಕಾಪಡೆಗಳಿಗೆ ನೀಡಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಈ ಒಂದು ದಾಳಿಯನ್ನ ಶತ್ರು ಹಡಗಿನ ವಿರುದ್ಧದ ಕಾನೂನುಬದ್ಧ ದಾಳಿ ಅಂತ ಅಮೆರಿಕ ಪರಿಗಣಿಸಬಹುದು. ಆದ್ರೆ ಭಾರತದ ದೃಷ್ಟಿಕೋನದಿಂದ ಇದು ಸ್ನೇಹಪರವಲ್ಲದ ಕೃತ್ಯ. ಇದು ಭಾರತದ ರಾಜತಾಂತ್ರಿಕತೆ, ಅದರ ಮನವೊಲಿಸುವಂತ ಶಕ್ತಿ ಮತ್ತೆ ಅದರ ಪ್ರಾದೇಶಿಕ ಕಡಲ ನಾಯಕತ್ವವನ್ನ ದುರ್ಬಲಗೊಳಿಸಿದಂತ ದಾಳಿಯಾಗಿದೆ. ಅಮೆರಿಕ ತನ್ನ ಸಂಘರ್ಷವನ್ನ ಈಗ ಭಾರತದ ಪಕ್ಕದಲ್ಲೇ ತಂದಿದೆ. ಹಿಂದೂ ಮಹಾಸಾಗರದಲ್ಲಿ ಯುಎಸ್ ಜಲಾಂತರ್ಗಾಮಿ ನೌಕೆಯನ್ನ ನಿಯೋಜಿಸಲಾಗಿತ್ತು. ಭಾರತಕ್ಕೆ ಇದ್ರ ಬಗ್ಗೆ ಗೊತ್ತಿತ್ತ? ದಾಳಿಯ ಮೊದಲು ಅಥವಾ ನಂತರ ಅಮೆರಿಕ ಭಾರತಕ್ಕೆ ಏನಾದರೂ ಮಾಹಿತಿಯನ್ನು ನೀಡಿದೆಯಾ ಇದ್ರ ಬಗ್ಗೆ? ಶ್ರೀಲಂಕಾದಲ್ಲಿ ಸಂಸದರು ಶ್ರೀಲಂಕಾದ ಮಿಲಿಟರಿಗೆ ಯುಎಸ್ ದಾಳಿಯ ಬಗ್ಗೆ ತಿಳಿದಿತ್ತ ಅಂತ ಕೇಳಿದ್ದಾರೆ. ಅಮೆರಿಕ ಈ ರೀತಿ ದಾಳಿ ಮಾಡಿದ್ರೆ ಯಾರ ಅನುಮತಿಯೊಂದಿಗೆ ಅದು ಮಾಡ್ತು? ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿತ್ತಾ? ಕಣ್ಗಾವಲವನ್ನ ನಡೆಸಲಾಗಿತ್ತ? ಭಾರತದಲ್ಲಿನ ವಿರೋಧ ಪಕ್ಷಗಳು ಈ ಪ್ರಶ್ನೆಗಳನ್ನು ಕೇಳ್ತಾ ಇವೆ. ಈಗ ನಿವೃತ್ತ ಸೇನಾ ಅಧಿಕಾರಿಗಳು, ಮಿಲಿಟರಿ ತಜ್ಞರು ಮತ್ತೆ ಪತ್ರಕರ್ತರು ಕೂಡ ಈ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಆದ್ರೆ ಇನ್ನೂ ಯಾವುದೇ ಮಾಹಿತಿಯನ್ನ ಬಿಡುಗಡೆ ಮಾಡಲಾಗಿಲ್ಲ. ಇನ್ನು ವಿದೇಶಾಂಗ ಸಚಿವಾಲಯದಿಂದನೂ ಇನ್ನೂ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ. ಭಾರತ ಮತ್ತೆ ಇರಾನ್ ನಡುವಿನ ಹಳೆಯ ಸಾಂಸ್ಕೃತಿಕ ಸಂಬಂಧಗಳನ್ನು ಪ್ರದರ್ಶಿಸುವಂತಹ ಈ ಐರಿಸ್ ದೇನ ಆಗಮನವನ್ನ ನೌಕಾಪಡೆ ಸ್ವಾಗತಿಸಿತ್ತು ಅಂತ ಹೇಳಲಾಗಿತ್ತು. ಆದ್ರೆ ಅದೇ ಯುದ್ಧ ನೌಕೆಯನ್ನ ಯುಎಸ್ ಟಾರ್ಪಿಡೋ ಮೂಲಕ ಮುಳುಗಿಸಿತು. ಜಿನಿವಾ ಒಪ್ಪಂದದ 18ನೇ ವಿಧಿಯ ಪ್ರಕಾರ ಯುದ್ಧದ ಸಮಯದಲ್ಲಿ ಯಾರಾದರೂ ಅಪಾಯದಲ್ಲಿದ್ರೆ ಅಥವಾ ಗಾಯಗೊಂಡ್ರೆ ಎಲ್ಲಾ ಪಕ್ಷಗಳು ಅವರನ್ನ ರಕ್ಷಿಸಬೇಕು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ. ವಸುಧೈವ ಕುಟುಂಬಕಂ, ಅತಿಥಿ ದೇವೋಭವ ಅನ್ನುವಂಥ 2 ಘೋಷಣೆಗಳನ್ನ ವಿದೇಶಾಂಗ ನೀತಿ ಭಾಷಣಗಳಲ್ಲಿ ಮತ್ತೆ ಮತ್ತೆ ಬಳಸಲಾಗತ್ತೆ. ಆದ್ರೆ ಅದೇ ಭಾರತ ತನ್ನ ಜಲಗಡಿಯ ಸಮೀಪನೇ ಅತಿಥಿ ಯುದ್ಧ ನೌಕೆಯ ಮೇಲೆ ನಡೆದಂಥ ಒಂದು ದಾಳಿಯನ್ನ ಖಂಡಿಸೋದಕ್ಕೆ ವಿಫಲ ಆದ್ರೆ ಏನ್ ಹೇಳ್ಬೇಕು? ಈ ಮೌನದ ಮೂಲಕ ಭಾರತ ಯಾವ ದೊಡ್ಡ ಉದ್ದೇಶವನ್ನ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಮೋದಿ ಇದನ್ನ ಖಂಡಿಸೋದಕ್ಕೆ ನೈತಿಕ ಧೈರ್ಯವನ್ನ ತೋರಿಸ್ತಾರ? ಅವರು ಇರಾನ್ಗೆ ಸಂತಾಪವನ್ನ ಸೂಚಿಸ್ತಾರ? ಅಮೆರಿಕ ಆರಂಭ ಮಾಡಿದಂಥ ಈ ಯುದ್ಧದಲ್ಲಿ ಭಾರತ ಒಂದು ಪಕ್ಷ ಆದ್ರೆ ಪರಿಣಾಮಗಳು ಅಪಾಯಕಾರಿಯಾಗಿರಬಹುದು ಅಂತ ರಾಜತಾಂತ್ರಿಕ ತಜ್ಞ ಜೋರಾವರ್ ದೌಲತ್ ಸಿಂಗ್ ಹೇಳಿದ್ದಾನೆ. ತನ್ನ ಹಿತಾಸಕ್ತಿಗಾಗಿ ಭಾರತ ಬುದ್ಧಿವಂತಿಕೆಯಿಂದ ಮತ್ತೆ ಯಾವುದೇ ಒತ್ತಡ ಇಲ್ಲದೇನೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿದೆ. ಭಾರತ ವಿಷಾದ ವ್ಯಕ್ತಪಡಿಸೋದಿಕ್ಕೆ ಸಾಧ್ಯ ಆಗದೇ ಇದ್ರೆ ಅಂಥ ಪರಿಸ್ಥಿತಿಯಲ್ಲಿ ಅದು ತನ್ನದೇ ಆದಂಥ ಹಿತಾಸಕ್ತಿಗಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಇದೆಯಾ? ಯುದ್ಧಕ್ಕೆ ಸೇರೋದು ತನ್ನ ಹಿತಾಸಕ್ತಿಗಾಗಿ ಅಂತ ಭಾರತ ನಂಬಿದ್ರೆ ಏನಾಗಬಹುದು? ಸರ್ಕಾರವನ್ನ ಬೆಂಬಲಿಸುವವರು ಕೂಡ ಭಾರತದ ಈ ಮೌನದ ಬಗ್ಗೆ ಆಶ್ಚರ್ಯ ಮತ್ತೆ ಹತಾಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತ ಅಮೆರಿಕವನ್ನ ಯಾಕೆ ಎಚ್ಚರಿಸಲಿಲ್ಲ ಮತ್ತೆ ಯಾಕೆ ವಿಷಾದವನ್ನ ವ್ಯಕ್ತಪಡಿಸ್ತಾ ಇಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ್ವು. ಭಾರತದನ್ನ ಖಂಡಿಸೋದಕ್ಕೆ ವಿಫಲ ಆಯಿತು. ಬದಲಾಗಿ ಫೆಬ್ರವರಿ 28ರಂದು ದಾಳಿ ಸಂಭವಿಸುವಂತ ಕೇವಲ 2 ದಿನಗಳ ಮೊದಲು ಮೋದಿ ಇಸ್ರೇಲ್ಗೆ ಭೇಟಿಯನ್ನ ನೀಡಿದ್ರು. ಅವರು ಹಿಂದಿರುಗಿದ ತಕ್ಷಣನೇ ಈ ಒಂದು ದಾಳಿ ಸಂಭವಿಸಿತು. ಇರಾನ್ ಒಂದು ನಾಗರಿಕತೆ, ಹಾಗೆ ಭಾರತವು ಕೂಡ ಒಂದು ನಾಗರಿಕತೆ. ಈ 2 ನಾಗರಿಕತೆಗಳ ನಡುವಿನ ಸಂಬಂಧ ತುಂಬಾನೇ ಆಳವಾಗಿದೆ. ಆದ್ರೆ ಭಾರತ ಆ ಸಂಬಂಧದ ಬಗ್ಗೆ ಯಾಕೆ ಕಾಳಜಿ ವಹಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಪರೀಕ್ಷೆ ಸಮಯ ಬಂದಾಗ್ಲೆಲ್ಲಾನು ಭಾರತ ಹಿಂದೆ ಸರಿದಾಗೆ ಅಥವಾ ಮೌನವಾಗಿರೋ ಹಾಗೆ ಯಾಕೆ ಕಾಣ್ತಾ ಇದೆ?
ವೀಕ್ಷಕರ ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ? ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.